ಇದ್ದಿದ್ದು ಮುಖ್ಯಮಂತ್ರಿಗಳ ಕೆಳಗೆ ಇಳಿಬೇಕಾ ಬೇಡವಾ ನಾಗರಾಜ್ ಯಾದವ್ ಅವರಿಗೆ ಕೋಪ ಬಂತು. ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿಚಾರದಲ್ಲಿ ಮಾತನಾಡಿದ ಒಂದು ಬೈಟ್ ಇದೆ. ನಾಗರಾಜ್ ಯಾದವ್ ಜಿ ಪ್ಲೀಸ್ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ನಾನು ಪ್ರಶ್ನೆನೇ ಕೇಳಲ್ಲ, ನೀವು ಉತ್ತರ ಕೊಡಿ, ಪ್ಲೇ ಮಾಡಿ ಬೈಟ್. ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ, ಅಧಿಕಾರ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಆಗ್ತದೆ, ಪ್ರಭಾವ ಬೀರೋ ಸಾಧ್ಯತೆಗಳಿದ್ದಾವೆ. ಪ್ರಭಾವ ಬೀರತಕ್ಕಂಥ ಸಾಧ್ಯತೆಗಳಿದ್ದಾವೆ. ಈ ಸಾಧ್ಯತೆಗಳಿರೋದ್ರಿಂದ ಫೇರ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ. ಫೇರ್ ಅಂಡ್ ಇಂಪಾರ್ಷಿಯಲ್ ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ನನ್ನನ್ನು ಒಳಗೊಂಡಂತೆ ನಮ್ಮ ಫೆಲೋ ಪ್ಯಾನಲಿಸ್ಟ್ ಯಾರೂ ಕೂಡ ಡಿಸ್ಟರ್ಬ್ ಮಾಡಲ್ಲ ನಾಗರಾಜ್ ಯಾದವ್ ಜಿ ಅವರನ್ನ. ನಾನು 2 ನಿಮಿಷ ಟೈಮ್ ಸೆಟ್ ಮಾಡ್ತಿದ್ದೀನಿ ಸರ್, ನಾನ್ ಸ್ಟಾಪ್. ಈ ರಿಯಾಕ್ಷನ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಬೇಕು. ಇಷ್ಟು ತಾಳ್ಮೆಗೆ ನಾವು ಶರಣು ಹೇಳ್ತಿದ್ವಿ ನೋಡಿ ಮೇಡಮ್. ಈಗ ಮುಖ್ಯಮಂತ್ರಿಗಳು ಮಾತಾಡೋದು ವಿಚಾರ ಹೇಳಿದ್ರು, BSY ವಿಚಾರದ ಮಾತಾಡೋ ವಿಚಾರ ಹೇಳಿದ್ರಿ. ಆವತ್ತಿನ ದಿವಸ BSY ಅವರು ಯಾವ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡಿದ್ವಿ ಅಂದರೆ, ಅಲ್ಲಿ ಒಂದು ತನಿಖಾ ನಡೆಸಿದಂತಹ ಲೋಕಾಯುಕ್ತರಾಗಿದ್ದಂತಹ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ ಕೈಯಲ್ಲಿತ್ತು. ಅದರ ಜೊತೆಗೆ ಅವ್ರಿಗೆ FIR ಆಗಿದ್ದ ನಂತರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಿದ್ವಿ, ತನಿಖೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ. ಇಲ್ಲಿ ಬಂದಿರತಕ್ಕಂಥದ್ದು ತನಿಖೆ ಪ್ರಾರಂಭದ ಹಂತದಲ್ಲಿರಬೇಕಾದ್ರೆ, ತನಿಖೆಗೆ ನಾವು ಕೂಡ ಹೇಳ್ತಾ ಇದ್ವಿ, ಮೂಡಾದಲ್ಲಿ ನಡೆದ ಎಲ್ಲ ವಿಚಾರಗಳನ್ನು ಕೂಲಂಕುಷ ತನಿಖೆ ಆಗಲಿ ಅಂತಲೇ ಹೇಳ್ತಾ ಇದ್ವಿ ನಾವು. ಆದರೆ ವಿಚಾರ ಬಂದಿರತಕ್ಕಂಥದ್ದು ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಆದೇಶ ಆದ ಸಂದರ್ಭದಲ್ಲಿ ತನಿಖೆ ನಡೀಲಿ. ಲೋಕಾಯುಕ್ತವ್ರು ಮಾಡ್ತಾರೋ, DGP ಅವ್ರು ಮಾಡ್ತಾರೋ, ಅಥವಾ SIT ಅವ್ರು ಮಾಡ್ತಾರೋ, ಮಾಡಲಿ, ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀಲಿ ಅಂತ ಹೇಳ್ತಾ ಇದ್ದೀವಿ ನಾವು. ಆದರೆ ಅವ್ರೇನಾದರೂ ಪ್ರೈಮಾ ಫೇಸಿ ಅವರು ಚೀಫ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಇದೆ, ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತೇಳಿ ಆ ತನಿಖಾಧಿಕಾರಿ ಏನಾದರೂ ಗವರ್ನರ್ಗೆ ಮತ್ತೆ ಲೆಟರ್ ಬರೆದು ಅಂಡರ್ ಸೆಕ್ಷನ್ 19 ಏನಾದರೂ ಪರ್ಮಿಷನ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದೆ ಆದರೆ, ಕೋರ್ಟ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದೆ ಆದರೆ, ದೆನ್ ನೈತಿಕತೆ ಪ್ರಶ್ನೆ ಬರ್ತದೆ. ಇವತ್ತಿನ ದಿವಸ ಇನ್ನು ಪ್ರೈಮಾ ಫೇಸಲ್ಲಿ ಮಗು ಹುಟ್ಟೋಕೆ ಮುಂಚೆ ಅಷ್ಟು ಬೇಗ ಅದಕ್ಕೆ ನಾಮಕರಣ ಮಾಡೋಕೆ ಕೊಟ್ಟಿದ್ದೀರಲ್ಲ, ಸಾಧ್ಯವೇ ಇಲ್ಲ. BSY ಅವರ ಮೇಲೆ ಎಲ್ಲ ರೀತಿಯ ಆಪಾದನೆಗಳಿತ್ತು, ಅವ್ರ ಮೇಲೆ ಆಯೋಗದ ರಿಪೋರ್ಟ್ಗಳಿತ್ತು, ಲೋಕಾಯುಕ್ತರ ರಿಪೋರ್ಟ್ ಇತ್ತು. ಆ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಿ ಅಂತ ಹೇಳಿದ್ವಿ. ಇವತ್ತು ನಾವು PM ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆ ನಡೀತಾ ಇದೆ. ಲೆಟ್ ದ ಫೈಂಡಿಂಗ್ಸ್ ಕಮ್ ಆನ್ ದಟ್. ಇಫ್ ದ ಫೈಂಡಿಂಗ್ಸ್ ಕಮ್ ಆನ್ ದಟ್, ಡೆಫಿನೆಟ್ಲಿ ಐ ಅಬ್ಲೈಜ್ ದ ಪಾಯಿಂಟ್ಸ್ ರೇಸ್ಡ್ ಬೈ ಯು ಪೀಪಲ್ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಈಗ ತನಿಖೆ ನಡೀಬಹುದು ಅಂತ ಹೇಳಿದ ಸಂದರ್ಭದಲ್ಲಿ, ತನಿಖೆ ನಡೆದಿದ್ದ ಸಂದರ್ಭದಲ್ಲಿ ಅವ್ರೇನಾದರೂ ಚೀಫ್ ಮಿನಿಸ್ಟರ್ನ ಇಂಡಿಕ್ಟ್ ಮಾಡಿದ್ದೆ ಆದರೆ, ಡೆಫಿನೆಟ್ಲಿ ವಿ ವಿಲ್ ಟಾಕ್ ಅಬೌಟ್ ಇಟ್ ಆನ್ ದ ಸೇಮ್ ಡೇ ಇನ್ ಆರ್ ಕನ್ನಡ. ಆದರೆ ಸುಮ್ಮನೆ ಬಂದಿದ್ದ ತಕ್ಷಣ ಯಾರೋ ಹೇಳಿದ್ರು ಮಾಡಿದ್ರು, ಇವತ್ತಿನ ದಿವಸ ತನಿಖೆಗೆ ಪರ್ಮಿಷನ್ ಕೊಟ್ಟಿದ ತಕ್ಷಣ ರಾಜೀನಾಮೆ ಕೊಡಿ. ತನಿಖೆ ಕೊಟ್ಟ ನಂತರ ಅವ್ರ ಮೇಲೆ FIR ಆಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಆದಾಗ ಡೆಫಿನೆಟ್ಲಿ ಯು ಕ್ಯಾನ್ ಟಾಕ್ ಅಬೌಟ್ ದಿಸ್ ಮ್ಯಾಟರ್. ಟುಡೇ ಇಸ್ ದ ಸ್ಟೇಜ್ ವೇರ್ ದೇರ್ ಇಸ್ ನೋ ಪ್ರಾಸಿಕ್ಯೂಷನ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್, ದೇರ್ ಇಸ್ ನೋ FIR ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್, ದೇರ್ ಇಸ್ ನೋ ಯಾವುದೇ ಕಮಿಟಿಯ ರಿಪೋರ್ಟ್ ಚೀಫ್ ಮಿನಿಸ್ಟರ್ ಮೇಲೆ ಇಲ್ಲ. ಆಮೇಲೆ ನ್ಯಾಯಾಲಯದ ಕೂಡ ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಅಂತ ಎಲ್ಲೂ ಹೇಳಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮಹೇಶ್ ಜಿ, ಒಂದು ತನಿಖಾ ಸಂಸ್ಥೆ ರಿಪೋರ್ಟ್ ಕೊಟ್ಬಿಟ್ಟಿತ್ತು, ಹಾಗಾಗಿ ಸಿದ್ದರಾಮಯ್ಯನವರು ಅವತ್ತು ಹಂಗೆ ಮಾತನಾಡಿದ್ರು. ಇವತ್ತು ಸಿದ್ದರಾಮಯ್ಯನವರು ತನಿಖೆನೇ ಮಾಡೋದು ಬೇಡ ಅಂತಲ್ಲ ಅಲ್ವೇ ಹೈಕೋರ್ಟ್ಗೆ ಹೋಗಿದ್ದು? ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಮಾಡಿದ್ರೆ, ಸ್ವತಃ ಕ್ಯಾಬಿನೆಟ್ ಒಳಗಡೆ ಅವರೇ ನೇತೃತ್ವ ಮಾಡ್ಬಿಟ್ಟು ಅವ್ರ ಮೇಲೆ ಬಂದಂತ ಆರೋಪವನ್ನ ಅವರೇ ತಳ್ಳಾಕ್ಬಿಟ್ಟು, ಏನು ನ್ಯಾಚುರಲ್ ಜಸ್ಟಿಸ್ ಅಂತೇಳಿ ಇವತ್ತು ವಕೀಲ್ ಮತ್ತೆ ಎಲ್ಲ ಹೇಳಿದ್ರು. ಅದು ಮಾಹಿತಿ ಅಲ್ಲ. ಒಂದ್ ನಿಮಿಷ ಪಿಟಿಷನ್ ಹಾಕಿದ್ದೀನಿ. authority of governor giving a private people a complaint. Private people complaint. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿದ್ರಿ ನೀವು. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿದ್ರಿ ನೀವು. ಏನ್ ಮಾಡಿದ್ರಿ? ಗವರ್ನರ್ ಅವರು ಖಾಸಗಿ ವ್ಯಕ್ತಿಗೆ ಸಂವಿಧಾನಬದ್ಧವಾದ ಅಧಿಕಾರ ಇದೆಯಾ ಕೊಡಕ್ಕಿಲ್ವಾ ಅಂತ ಪ್ರಶ್ನೆ ಮಾಡಿದ್ರಿ. 2 ಬಾರಿ ಮೀಟಿಂಗ್ ಮಾಡ್ತಲ್ಲ, 2 ಕ್ಯಾಬಿನೆಟ್ ಒಳಗಡೆ ಏನ್ ಡಿಸಿಷನ್ ಮಾಡಿದ್ರಿ? ಡಿಸಿಷನ್ ಮಾಡಿ PM ದೇಸಾಯಿ ಕಮಿಟಿ ರಿಪೋರ್ಟ್ ಬರೋವರೆಗೂ ಯು ಶುಡ್ ವೇಟ್. ಗವರ್ನರ್ ಶುಡ್ ವೇಟ್. ನೀವು ಯಾಕೆ ಓಡಿ ಹೋದ್ರಿ? ನೀವು ಎಲ್ಲಿ ಓಡಿದ್ರಿ? ಸದನದೊಳಗಡೆ ಮಾತಾಡದೆ ಓಡಿ ಹೋದ್ರಲ್ಲ ಉತ್ತರ ಕೊಡಕ್ಕೆ ಅಂತ. ಸದನದಲ್ಲಿ ಮಾತಾಡಲಿಕ್ಕೆ ಓಡಿ ಹೋದ್ರಲ್ಲ ನೀವು.
ಇಲ್ಲಿ ಅವ್ರಿಗೆ ಪ್ರಶ್ನೆ ನೈತಿಕೆಲ್ಲ ಮಾತಾಡ್ಲಿಕ್ಕೆ ಅವ್ರ ಮೇಲೆ ಮಹೇಶ್ ಜಿ ನೈತಿಕೆ ಸಮಯ. ಇದೆ. ನೀವು ಕೌಂಟರ್ ಕೊಟ್ಟಿದ್ದೀರಿ ಮಹೇಶ್ ಜಿ ಸಮಯ. ಬಟ್ PN ದೇಸಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಮಹೇಶ್ ಜಿ ಸಮಯ. ಮೇಡಮ್ ನೀವು ಕ್ವಶ್ಚನ್ ರಾಂಗ್ ಫ್ರೇಮ್ ಮಾಡಿದ್ರಿ. ತನಿಖೆ ಮಾಡಬಾರ್ದು ಅಂತ ಸಿದ್ದರಾಮಯ್ಯ ಹೇಳಿಲ್ಲ. PN ಅವ್ರು ಉತ್ತರ ಕೊಡ್ಲಿ ಸರ್. ಏನ್ಗೆ ಸರ್ ಇದ್ದಾರೆ ಅವ್ರನ್ನೂ ಕೇಳ್ತೀನಿ ನಾನು, ಅವ್ರನ್ನೂ ಕೇಳ್ತೀನಿ ನಾನು. ಪ್ರಕರಣದ ಒಳಗಡೆ ಗವರ್ನರ್ನ ಒಂದು ಕಳನಾಯಕರ ರೀತಿ ಒಳಗಡೆ ಚಿತ್ರಣ ಮಾಡ್ಬಿಟ್ಟು ಇಡೀ ಅವ್ರು ಕೊಟ್ಟಂತ ಆಕ್ಷನ್ನೇ ಸರಿಗಿಲ್ಲ ಅಂತ ಸೀರಿಯಸ್ ಆಫ್ ಎಲ್ಲ ಒಂದಷ್ಟು ಮಂತ್ರಿಗಳದನ್ನ ಆರೋಪ ಮಾಡ್ಕೊಂಡು ಬಂದ್ರು. ಇದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಾರ್ವಜನಿಕ ಜೀವನದೊಳಗಡೆ ಒಂದಷ್ಟು ನೈತಿಕತೆ ಅಂತಕ್ಕಂಥದ್ದು ಎತ್ತಿಡಿಯುವಂತ ಅನೇಕ ಜನರು ಈ ರಾಜ್ಯದಲ್ಲಿ ಮಾಡೋಗಿದ್ದಾರೆ. ಇವ್ರದೇ ಕಾಂಗ್ರೆಸ್ಸಿನ ಒಳಗಡೆ ಯಾರೋ ಒಬ್ರು ಕಿತ್ತೂರು ಅಂತಕ್ಕಂಥ ಒಬ್ಬ ವ್ಯಕ್ತಿ ಗೊತ್ತಾಯ್ತಾನೆ, ಅವ್ರು ಯಾರೋ ಒಬ್ರು ಅವ್ರ ಮನೆಯಿಂದ ಆಚೆ ಬಂತು ಅಂದ ತಕ್ಷಣ ಅವತ್ತಿನ ದಿನ ದೇವರಾಜ್ ಅರಸು ಅವರು ಬರೀ ಒಂದು ಸುದ್ದಿ ಪತ್ರಿಕೆಯಲ್ಲಿ ಬಂತು ಅಂತೇಳಿ ರಾಜೀನಾಮೆ ತಗೊಂಡಿರುವಂತದ್ದು. ಲಾಲ್ ಕೃಷ್ಣ ಅಡ್ವಾಣಿ ಅಂತವ್ರು ಬರೀ LKA ಅಂತ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದೊಳಗಡೆ ಬಂದು ರಾಜೀನಾಮೆ ಕೊಟ್ಟು ಪ್ಯೂರಿಟಿ ಮಾಡಿದಂತ ಪ್ಯೂರಿಟಿ ಆಗಿ ಬಂದಿರುವಂತದ್ದು. ಅನೇಕ ಪ್ರಕರಣಗಳು ಕರ್ನಾಟಕದಲ್ಲಿ ಮೌಲ್ಯಯುತ ರಾಜಕಾರಣದ ಒಳಗಡೆ ಅನೇಕ ಈ ತರ ಪ್ರೆಸಿಡೆನ್ಸಿಗಳು ಕೂಡ ಅನೇಕರು ಮಾಡಿ ಹೋಗಿರ್ತಕ್ಕಂಥದ್ದಿದೆ. ಇವತ್ತು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ಲ, ಇವತ್ತು ಅವರು ನೈತಿಕತೆ ಮತ್ತೆ ಸಾರ್ವಜನಿಕ ಬದುಕಿನಲ್ಲಿ ಆ ಒಂದು ಉಚ್ಚ ಪರಂಪರೆಯನ್ನು ಎತ್ತಿಡಿಬೇಕಂದ್ರೆ ರಾಜೀನಾಮೆ ಕೊಡಿ. ಸಂಕೇತ್ ಹೆಣಿಗೆ ಸರ್ ಇದ್ದಾರೆ. ಸಂಕೇತ್ ಹೆಣಿಗೆ ಸರ್, ನನಗೆ ಇನ್ನ 3 ಜನ ಪ್ಯಾನಲಿಸ್ಟ್ಗಳು ಒಂದೇ ಪ್ರಶ್ನೆಗೆ 10 ಸೆಕೆಂಡ್, ಅದ್ರ ಮೇಲೆ 1 ಸೆಕೆಂಡ್ ಕೂಡ 10 ಸೆಕೆಂಡ್ ಮೇಲೆ 1 ಸೆಕೆಂಡ್ ಇಲ್ಲ. ಕಂಪ್ಲೀಟ್ ಇಟ್ ಕ್ವಿಕ್. ಅವ್ರ ಲಾಯರ್ನ ಕೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಅವ್ರ ಮೇಲೆ ಘೋರವಾದಂತ ಅಪರಾಧಗಳು ಬಂದಾಗ ಇದೇ ರಾಜೀನಾಮೆ ಕೊಟ್ಟಿದ್ರಪ್ಪ. ಯಾಕೆ ನೀವು ತನಿಖೆ ಎದುರಿಸಿದ್ರೆ ಚೀಫ್ ಮಿನಿಸ್ಟರ್ ಪ್ರಶ್ನೆ ಕೇಳಿದ್ರಿ? ನಾನು ಏನ್ಗೆ ಸರ್ನ ಕೇಳ್ತೀನಿ. ಏನ್ಗೆ ಸರ್ BS ಯಡಿಯೂರಪ್ಪನವರ ಪ್ರಕರಣ? ಏನ್ಗೆ ಸರ್ ಮಹೇಶ್ ಜಿ 10 ಗಂಟೆ ಅವರು ಅಪಿಯರ್ ಆಗಿದ್ರು ಒಳಗಡೆ ಏನ್ಗೆ ಸರ್ They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.